ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ. ಇನ್ನು ಬೆಳಗ್ಗೆ ಟೈಮ್ ಬಂದುಬಿಟ್ಟು ಒಂದು 7 ಕಾಲು ಏನಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇವತ್ತು ಬಂದುಬಿಟ್ಟು ಅಡುಗೆಗೆ ಬಜ್ಜಿ ಮಾಡ್ತಾಯಿದ್ದೀನಿ, ಬದನೆಕಾಯಿ ಬಜ್ಜಿ. ತುಂಬ ಚೆನ್ನಾಗಿರುತ್ತೆ, ಮುದ್ದೆಗಾಗಲಿ ಅನ್ನಕ್ಕಾಗಲಿ ಚಪಾತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಿಂಪಲ್ಲಾಗಿ ಆಗುತ್ತೆ, ಬೇಗನೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಇನ್ನು ತುಂಬ ದಿನ ಆಯಿತು ಬಜ್ಜಿ ಮಾಡಿ. ನಮ್ಮ ಮನೆಯವ್ರು ಏನಂದರೆ ಜಾಸ್ತಿ ಬದನೆಕಾಯಿ ತಿನ್ನೋದಿಲ್ಲ, ಹಂಗಾಗಿ ಇವಾಗ ಏನು ಕೂಡ ಮಾಡೋದಿಲ್ಲ. ಸಾಂಬಾರಲ್ಲಿ ಅಷ್ಟೇ, ಸಾಂಬಾರಲ್ಲಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಂಬಾರಲ್ಲಿ ಹಾಕಿದ್ರು ಕೂಡ ಅವರೆಲ್ಲ ಸೈಡ್ಗೆ ಆರಿಸಿಟ್ಬಿಟ್ಟು ಇನ್ನು ಊಟ ಮಾಡ್ತಾಯಿರ್ತಾರೆ. ಹಾಗಾಗಿ ಜಾಸ್ತಿ ಬದನೆಕಾಯಿ ಯೂಸ್ ಮಾಡಲ್ಲ ನಾನು. ಇನ್ನು ಅಪರೂಪ ಅಲ್ವಾ, ಅದಕ್ಕೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದೆರಡೆರಡು ಬದನೆಕಾಯಿ, ಒಂದು ಆಲೂಗೆಡ್ಡೆ ಮತ್ತು ಹಸಿರುಮೆಣ್ಸಿನ್ಕಾಯಿ ಇರಲಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿದ್ದೆ. ಒಣಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಇನ್ನು ಬೇಯಿಸಿ ಚೆನ್ನಾಗಿ ಬಜ್ಜಿ ಎಲ್ಲ ಕಿವುಚ್ಬಿಟ್ಟು ಇನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ್ರೇ ಟೇಸ್ಟು ಚೆನ್ನಾಗಿರೋದು. ಹಾಗಾಗಿ ನೈಟ್ ಬಂದುಬಿಟ್ಟು ಕಡಲೆಕಾಳು ನೆನೆಸಿಟ್ಟಿದ್ದೆ, ಬೆಳಗ್ಗೆ ಎದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ. ಎಲ್ಲ ಕೂಡ ಎಡವಟ್ಟಾಯಿತು. ಇನ್ನು ಕರೆಂಟ್ ಇರಲಿಲ್ಲ ನೈಟು, ಸುಮಾರು ಒಂದು ಮಧ್ಯರಾತ್ರಿ ಹೋಗಿರೋ ಕರೆಂಟು ಅಷ್ಟು ಬಂದಿರಲಿಲ್ಲ. ಅದಕ್ಕೆ ಏನು ಮಾಡಿದೆ ಅಂತಂದರೆ, ಸುಮ್ಮನೆ ಆಗೋದಿಲ್ಲ ಕರೆಂಟು ಹೇಳಿದ್ರು ನಮ್ಮ ಮನೆಯವರು, ಇವತ್ತು ಬರೋದು ಡೌಟೇ ಅಂತಂದರು. ಇನ್ನು ಅದಕ್ಕೋಸ್ಕರ ನಾನು ಸುಮ್ಮನೆ ಸಿಂಪಲ್ಲಾಗೆ ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಫೈನಲಿ ಬಜ್ಜಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಒಗ್ಗರಣೆ ಕೂಡ ಹಾಕ್ತೆ. ಇನ್ನು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಮತ್ತು ಒಂದು ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಇನ್ನು ಅನ್ನಕ್ಕೆ ಬಂದುಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ, ಮುದ್ದೆಗೆ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ನೈಟು ಅನ್ನ ಮಿಕ್ಕಿತ್ತು, ಅದನ್ನೇ ಹಾಕ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ಇನ್ನು ರಾತ್ರಿ ಏನಾದರೂ ಸ್ವಲ್ಪ ಅನ್ನ ಮಿಕ್ಕಿದ್ರೆ ವೇಸ್ಟ್ ಮಾಡಲ್ಲ ನಾನು, ಮತ್ತು ಅದನ್ನೇ ಹಾಕ್ಬಿಟ್ಟು ಇನ್ನು ಮುದ್ದೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ನಾವು ಬಂದುಬಿಟ್ಟು ಒಂದೇ ಟೈಮ್ಗೆ ಮುದ್ದೆ ಮಾಡ್ಕೊಳ್ಳೋದು, ಬಿಸಿ ಮುದ್ದೆ ಬೆಳಗ್ಗೆ ಟೈಮ್ ಅಷ್ಟೇ. ಮತ್ತು ಮಧ್ಯಾಹ್ನಕ್ಕೆ ಅನ್ನ ಇರುತ್ತಲ್ವ, ಅನ್ನ ಊಟ ಮಾಡ್ತೀವಿ, ಮತ್ತು ಸಾಯಂಕಾಲಕ್ಕೆ ಏನಾದರೂ ಮಾಡ್ಕೊತೀವಿ. ಹಂಗೆ ಒಂದು ಟೈಮ್ಗೆ ಏನು ಕೂಡ ಆಗೋದಿಲ್ಲ. ಇನ್ನು ಇಲ್ಲ ಮಧ್ಯಾಹ್ನ ತಿಂತೀವಿ ಮತ್ತು ಸಂಜೆವರೆಗೂ ಇರಬೇಕಂತಂದರೆ ಅಕ್ಕಿ ಹಾಕಿ ಮಾಡಬೇಕು. ಯಾಕೆಂದರೆ ಅನ್ನ ಹಾಕಿ ಮಾಡಿರೋ ಮುದ್ದೆ ಸ್ವಲ್ಪ ಮೆತ್ತಗಿರುತ್ತೆ ಹಂಗೆ. ಮತ್ತು ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಕೂಡ ಫುಲ್ಲು ಒಂದು ಮಧ್ಯಾಹ್ನ ಟೈಮ್ ಅಷ್ಟೊತ್ತಿಗೆ ಮೆತ್ತಗೆ ಆಗಿಬಿಟ್ಟಿರುತ್ತೆ, ಚೆನ್ನಾಗಿರೋದಿಲ್ಲ. ಇನ್ನು ಆವಾಗ ಮಾತ್ರ ಬಿಸಿ ಮುದ್ದೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಅನ್ನ ವೇಸ್ಟ್ ಮಾಡಲ್ಲ. ತೀರ ಏನಾದರೂ ಮಿಕ್ಕಿದ್ರೆ ಹಸು ಇದೆ, ಇಲ್ಲ ನಾಯಿ ಇದ್ದಾವೆ, ಕೋಳಿ ಇದ್ದಾವೆ, ಆರಾಮ್ಸೆ ಅವಕ್ಕೆ ಹಾಕ್ತೀನಿ. ವೇಸ್ಟ್ ಅಂತೂ ಸದ್ಯ ಆಗೋದಿಲ್ಲ. ಇನ್ನು ಒಂದು ವೇಳೆ ಮಿಕ್ಕಿದ್ರೆ ಮಾತ್ರ, ಜಾಸ್ತಿ ಏನಾದರೂ ಮಿಕ್ಕಿದ್ರೆ ಈ ಥರ ಮುದ್ದೆಗೆ ಹಾಕ್ಬಿಟ್ಟು ಮುದ್ದೆ ಮಾಡ್ತೀನಿ. ಇನ್ನು ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡಬೇಕಾದ್ರೆ ಫಸ್ಟು ಅನ್ನಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಒಂದು ಸತಿ ತೊಳೆದ್ಬಿಟ್ಟು ನೀಟಾಗೆ ಬಸಿಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಇಡಬೇಕು. ಮತ್ತು ಅದು ನೀರೆಲ್ಲ ಕುದಿ ಬಂದಮೇಲೆ ಇನ್ನೊಂದು ಸತಿ ನೀರನ್ನ ಸ್ವಲ್ಪ ಬಸಿಬೇಕು. ಯಾಕೆಂದರೆ ಹಿಟ್ಟು ಭಾಳ ತೊಗೊಂಡ್ಬಿಡುತ್ತೆ, ಅದು ಸ್ವಲ್ಪ ಮೆತ್ತಗಿರುತ್ತಲ್ಲ ಅನ್ನ, ಸಖತ್ತು ನೀರು ಎಳ್ಕೊಂಡ್ಬಿಡುತ್ತೆ. ಸಖತ್ತು ನೀರಿರುತ್ತಲ್ಲ, ಹಿಟ್ಟು ಜಾಸ್ತಿ ಎಳ್ಕೊಳ್ಳುತ್ತೆ. ಅದಕ್ಕೆ ಒಂದು ಕುದಿ ಬಂದಮೇಲೆ ಮತ್ತೆ ನೀರೆಲ್ಲ ಸ್ವಲ್ಪ ಬಸಿಬಿಟ್ಟು ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಹಿಟ್ಟು ಹಾಕಿದ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಹಂಗೆ ಮಾಡಿದ್ರೇ ಚೆನ್ನಾಗಿರುತ್ತೆ. ಇನ್ನು ಬಜ್ಜಿ ಕೂಡ ಆಗಿತ್ತು, ಇನ್ನು ಅನ್ನ ಕೂಡ ಆಯಿತು. ಇವಾಗ ನೈಟದೊಂದು ಸ್ವಲ್ಪ ಸಾಂಬಾರು ಕೂಡ ಇತ್ತು, ಅದು ಕೂಡ ಬಿಸಿಗಿಟ್ಟಿದ್ದೀನಿ. ತಿಳಿ ಸಾರು ಮಾಡಿದ್ದೆ ನೈಟು, ಅದು ಹಂಗೆ ಸ್ವಲ್ಪ ಮಿಕ್ಕಿತ್ತ, ಮತ್ತು ಅನ್ನಕ್ಕಾಗುತ್ತೆ ಬಿಡು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಬಿಸಿಗಿಟ್ಟು ಇವಾಗ ಮುದ್ದೆ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ತುಂಬ ಜನ ಕಾಮೆಂಟ್ಸ್ ಮಾಡ್ತಾಯಿದ್ದೀರಾ, ನಮ್ಮ ಸಹನ ಏನಾಗಬೇಕಂತ ಹೇಳ್ಬಿಟ್ಟು. ಸಹನ ಬಂದುಬಿಟ್ಟು ನನ್ನ ತಂಗಿ ಮಗಳು. ಶಾಕ್ ಆಗ್ಬೋದು, ತಂಗಿ ಮಗಳು ಅಷ್ಟು ದೊಡ್ಡಳು ಅಂತ ಹೇಳ್ಬಿಟ್ಟು. ಹೌದು, ನಮ್ಮ ರೋಜನ್ ನೋಡಿದ್ದೀರಲ್ವ, ನಮ್ಮ ರೋಜಮ್ಮನ್ನ ಅಲ್ಲಿ ಚಿಕ್ಕಮ್ಮರ ಮನೆಗೆಲ್ಲ ತೋರಿಸ್ತಾ ಇದ್ನಲ್ಲ, ಅವಳ ಮಗಳು. ಅವಳಿಗೆ ಬಂದುಬಿಟ್ಟು ತುಂಬ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಬಿಟ್ರು. ಮಗ ಎಷ್ಟಿದ್ದಾನೆ ಗೊತ್ತಾ ನಮ್ದನು, ಇವಾಗ SLC ಮೊನ್ನೆ ಮುಗಿಸಿದ್ದಾನೆ, ಪಾಸಾಗಿದ್ದಾನೆ ಅವನು. ಇವಾಗ ನೆಕ್ಸ್ಟ್ ಕಾಲೇಜ್ಗೆ ಹೋಗ್ತಾನೆ ಈ ವರ್ಷ. ನಮ್ಮ ಸಹನ ಬಂದುಬಿಟ್ಟು ಇವಾಗ 7ನೇ ಕ್ಲಾಸ್ ಕಂಪ್ಲೀಟ್ ಆಗಿ 8ನೇ ಕ್ಲಾಸ್ಗೆ ಹೋಗ್ತಾಳೆ. ನಮ್ಮ ಪಾಲ ಇದ್ದಾನಲ್ವ, ಪಾಲ ಬಂದುಬಿಟ್ಟು ಇವಾಗ ಎಷ್ಟನೇ ಕ್ಲಾಸ್ ಅವ್ನು ನನಗೆ ಸರಿಯಾಗಿ ಗೊತ್ತಿಲ್ಲ. ಅವನಷ್ಟೇ 3 ಜನ ಮಕ್ಕಳು ಅವಳಿಗೆ. ಇನ್ನು ಚಿಕ್ಕ ವಯಸ್ಸಿಗೆ ಮದುವೆ ಆಗಿರೋದ್ರಿಂದ ನಾವು ಬೇಗನೆ ಮಕ್ಕಳಾದ್ರು. ಇವಾಗೆಲ್ಲ ದೊಡ್ಡ ಮಕ್ಕಳು, ನಂಬೋದಕ್ಕೆ ಆಗೋದಿಲ್ಲ ಅಷ್ಟು ಇದು. ಅವರಿಬ್ಬರು ನೋಡಿಬಿಟ್ರಂತೂ ಒಟ್ಟು 3 ಜನ ನೋಡಿಬಿಟ್ರಂತೂ ಅಕ್ಕ ತಂಗಿಯರ ಥರ ಕಾಣಿಸ್ತಾ ಇರ್ತಾರೆ. ನಮ್ಮ ಸಹನ ಬಂದುಬಿಟ್ಟು ನಮ್ಮ ರೋಜಮ್ಮನ ಮಗಳು. ಸುಮಾರು ನೋಡಿರ್ತೀರ, ಇನ್ನು ಯಾರಾದರೂ ಹೊಸ್ದಾಗಿ ನೋಡೋರು ನೋಡಿಲ್ಲ ಅನಿಸುತ್ತೆ. ನೆಕ್ಸ್ಟ್ ಯಾವಾಗನ್ನ ಬಂದಾಗ ಇಲ್ಲ ನಾನು ಹೋದಾಗ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಇನ್ನು ರಜೆ ಇತ್ತಲ್ವ, ಒಂದು ಸ್ವಲ್ಪ ದಿನ ಇರಲಿ ಅಂತ ಹೇಳಿಬಿಟ್ಟು ಇನ್ನು ಕರ್ಕೊಬಂದಿದ್ದೆ. ಹೋಗ್ತಾಳೆ, ಸೋಮವಾರ ಹೋಗಿ ಬಿಟ್ಟು ಬರಬೇಕು, ಇಲ್ಲ ನಾನೇ ಹೋಗ್ತೀನಿ, ಇಲ್ಲ ಅಂತಂದರೆ ಅವ್ರ ಅಮ್ಮನೇ ಬಂದು ಕರ್ಕೊಂಡು ಹೋಗ್ತಾಳೆ. ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಭಾನುವಾರ ಬಂದರೆ ಬರ್ತೀನಿ ಅಕ್ಕ ಅಂತ ಕೂಡ ನಮ್ಮ ರೋಜಾ ಫೋನ್ ಮಾಡಿದ್ಲು. ಇನ್ನು ಬಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾಳೆ. ಬಂದುಬಿಟ್ಟು ಇನ್ನು ಭಾನುವಾರ ಒಂದು ನೈಟ್ ಇದ್ಬಿಟ್ಟು ಸೋಮವಾರ ಹೋಗ್ತಾಳೆ. ಅವ್ರಿಗೂ ತೋಟದಲ್ಲೆಲ್ಲ ಕೆಲಸ ಇರುತ್ತೆ, ಜಮೀನಿದೆ ಅವ್ರದ್ದು ಕೂಡ. ಇನ್ನು ಟೊಮೊಟೊ ಹಾಕ್ಬೇಕಂತ ಹೇಳ್ಬಿಟ್ಟು ನೆಲ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರಂತೆ. ಇನ್ನು ಮಣ್ಣೆಲ್ಲ ಒಡಿಸ್ಬಿಟ್ಟು
ಮತ್ತು ಟೊಮೊಟೊ ಸಸಿ ಎಲ್ಲ ತಂದುಬಿಟ್ಟು ತುಂಬ ಕೆಲಸ ಇರುತ್ತೆ, ಮತ್ತು ಅಲ್ಲಿಗೂ ಇಲ್ಲಿಗೂ ಓಡಾಡೋದಕ್ಕೆ ಆಗೋದಿಲ್ಲ, ಮತ್ತು ಒಂದಿನ 2 ದಿನ ಎಕ್ಸ್ಟ್ರಾ ಇರೋದಕ್ಕೂ ಕೂಡ ಆಗೋದಿಲ್ಲ. ಇನ್ನು ಕೆಲಸ ಇರೋದ್ರಿಂದ ಅದಕ್ಕೆ ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ಒಂದಿನಾದರೂ ಉಳ್ಕೊಳ್ಳೋ ಅಷ್ಟು ಕೇಳ್ಕೊಂಡು ಬಾ ಅಂತ ಹೇಳಿದ್ದೀನಿ ಅವ್ರ ಮನೆಯವ್ರಿಗೆ. ಏನು ಹೇಳ್ತಾಳೋ ಗೊತ್ತಿಲ್ಲ. ಇನ್ನು ಇಲ್ಲಕ್ಕ ಬರೋದಕ್ಕಾಗೋದಿಲ್ಲ ಹಂಗೆ ಹಿಂಗೆ ಅಂತಂದರೆ ಇನ್ನು ನಾನೇ ಸೋಮವಾರ ಸಹನನ ಕರ್ಕೊಂಡೋಗಿ ಚಳ್ಳಕೆರೆಗೆ ಬಿಟ್ಟು ಬರ್ತೀನಿ. ಅಲ್ಲಿಗೆ ಚಳ್ಳಕೆರೆಗೆ ಸೀದಾ ಅವ್ರ ಅಮ್ಮ ಬಂದಿರ್ತಾಳೆ, ಆ ಕಡೆ ಕರ್ಕೊಂಡು ಹೋಗ್ತಾಳೆ. ನಾನಂತೂ ಇನ್ನು ವಾಪಸ್ ಹಿಂಗೆ ಬಂದುಬಿಡ್ತೀನಿ. ಇನ್ನು ಗುಂಡ ಕೂಡ ಇರ್ತಾನಲ್ವ, ಇನ್ನೇನು ಸೋಮವಾರದಿಂದ ನಮ್ಮ ಗುಂಡನಿಗೂ ಕೂಡ ಅಂಗನವಾಡಿ ಸ್ಟಾರ್ಟು. ಇನ್ನು ಅವನ್ನ ಅಂಗನವಾಡಿ ಕಳಿಸ್ಬಿಟ್ಟು ನಾವು ಈ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದು ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಟೋಟಲಿ ಬಂದುಬಿಟ್ಟು ನಮ್ಮ ಸಹನ ಬಂದು ನನ್ನ ತಂಗಿ ಮಗಳು. ತುಂಬ ಹೆಲ್ಪ್ ಆಗುತ್ತೆ ಪಾಪ, ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ. ಆದರೂ ಕೂಡ ಜಾಸ್ತಿ ಏನು ಇಡೋದಿಲ್ಲ ಅವಳು. ಅಲ್ಲಂತೂ ಫುಲ್ಲು ಕೆಲಸ ಮಾಡ್ತಾ ಇರ್ತಾಳಲ್ವ, ಇಲ್ಲಾದರೂ ಆರಾಮಾಗಿರಲಿ ಅಂತ ಹೇಳಿಬಿಟ್ಟು ಅಕ್ಕ ತಮ್ಮನ್ನ ಜಾಸ್ತಿ ಆಟ ಆಡೋದಕ್ಕೆ ಬಿಟ್ಬಿಡ್ತೀನಿ. ಇನ್ನು ಬಿಸಿ ಬಿಸಿದು ಅಡುಗೆ ಮಾಡಿ ಅಡುಗೆ ಮಾಡಿ ಕೊಡ್ತೀನಿ. ಊಟ ಮಾಡಿಬಿಟ್ಟು ನೆಮ್ಮದಿಯಾಗಿ ಆಟ ಆಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇಲ್ಲೋ ಸ್ವಲ್ಪ ಬೇಜಾರಾಗುತ್ತೆ, ಮಕ್ಳಿಗೂ ಬೇಜಾರಾಗುತ್ತೆ, ನಮಗೂ ಸ್ವಲ್ಪ ಬೇಜಾರು. ಅಟ್ಲೀಸ್ಟ್ ಮನೆಯಲ್ಲಿ ಒಂದು ಟಿ ವಿ ಆದರೂ ಇದ್ದಿದ್ದರೆ ಆರಾಮಾಗಿ ನೋಡಿಕೊಂಡು ಹೆಂಗೋ ಟೈಮ್ ಇದು ಮಾಡ್ಬೋದಾಗಿತ್ತು. ಟಿ ವಿ ಇಲ್ಲ, ಏನೂ ಇಲ್ಲ. ಎಷ್ಟೊತ್ತಿದ್ರು ಸುಮ್ಮನೆ ನಾವು 3 ಜನನೇ ಮುಖ ನೋಡ್ಕೊಬಿಟ್ಟು ಇನ್ನು ಇಲ್ಲೇ ಇರಬೇಕಾಗುತ್ತೆ. ಹಂಗಾಗಿ ಸ್ವಲ್ಪ ಬೋರ್ ಅನಿಸುತ್ತೆ ಇಲ್ಲಿರೋದಕ್ಕೆ. ಇನ್ನು ಊರು ಸ್ವಲ್ಪ ಹತ್ರ ಪತ್ರ ಆಗಿದ್ದರೆ ಊರು ಹಿಂಗೆ ಆರಾಮಾಗಿ ಹಿಂಗೆ ಹೋಗಿ ಹಿಂಗೆ ಸುತ್ತಾಡ್ಕೊಂಡು ಹಿಂಗೆ ಏನಾದರೂ ಬೇಕಂದರೆ ಅಂಗಡಿಯಲ್ಲಿ ತೊಗೊಂಡು ಹಿಂಗೆ ಬರ್ಬೋದಾಗಿತ್ತು. ಊರೊಳಕ್ಕೂ ನಮಗೂ ಸ್ವಲ್ಪ ದೂರ ಆಗುತ್ತೆ, ಮತ್ತು ಎಲ್ಲೂ ಕೂಡ ಹೋಗೋದಕ್ಕೂ ಆಗೋದಿಲ್ಲ, ಬರೋದಕ್ಕೂ ಆಗೋದಿಲ್ಲ. ಅದೊಂದು ಸ್ವಲ್ಪ ಬೇಜಾರು. ಅದು ಬಿಟ್ಟರೆ ಆರಾಮಾಗಿ ಇರ್ಬೋದು, ಯಾರು ಟೆನ್ಷನ್ ಇಲ್ಲ, ಏನೂ ಇಲ್ಲ, ಆರಾಮಾಗಿರ್ಬೋದು. ಏನಂದರೆ ಟಿ ವಿ ಇದ್ದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ. ನೋಡೋಣ ಮುಂದೆ ಹೆಂಗಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗಂತೂ ಏನು ಕೂಡ ತಗೊಳ್ಳೋ ಸಿಚುವೇಷನಲ್ಲಿ ಇಲ್ಲ. ಹಂಗೆ ಟೈಮ್ ಕಳಿಬೇಕು. ಇನ್ನು ಗುಂಡನಿಗೂ ಅಂಗನವಾಡಿ ಸ್ಟಾರ್ಟ್ ಆಗುತ್ತಲ್ಲ, ಈ ಸರಿ ಅವ್ನಿಗೂ ಏನು ಅಷ್ಟೊಂದು ಬೇಜಾರಾಗಲ್ಲ. ಇನ್ನು ಬೆಳಗ್ಗಿಂದ ಸಂಜೆವರೆಗೂ ಅಲ್ಲೇ ಅಂಗನವಾಡಿಯಲ್ಲಿ ಇರ್ತಾನೆ, ಮಕ್ಕಳ ಜೊತೆ ಇರ್ತಾನೆ. ಮತ್ತು ಸ್ಕೂಲ್ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಹೋಗ್ತಾನೆ. ಅಲ್ದಾನು ಜೊತೆ, ನಮ್ಮ ಯೋಷಿತ ಜೊತೆ, ಎಲ್ಲರ ಜೊತೆ ಆಟ ಆಡ್ಕೊಂಡು ಇರ್ತಾನಲ್ವ, ಅಷ್ಟೊಂದೇನು ಅನಿಸೋದಿಲ್ಲ ಅವನಿಗೆ. ಇವಾಗ ಈ ತಿಂಗಳು ಫುಲ್ಲು ರಜೆ ಇತ್ತಲ್ಲ, ಅವನಿಗೂ ಕೂಡ ತುಂಬ ಬೋರ್ ಆಗಿಬಿಟ್ಟಿದೆ ಇದ್ದು. ಇನ್ನು ಅವ್ರ ಪಪ್ಪ ಬಿಸಿಲು ಅಂತ ಹೇಳ್ಬಿಟ್ಟು ಎಲ್ಲಿಗೂ ಕೂಡ ಜಾಸ್ತಿ ಕರ್ಕೊಂಡೇ ಹೋಗೋದಿಲ್ಲ. ಯಾವಾಗನ್ನೋ ಒಂದು ಟೈಮಿಂಗ್, ಸಾಯಂಕಾಲ ಟೈಮು ಇಲ್ಲ ಬೆಳಗ್ಗೆ ಟೈಮ್ ಕರ್ಕೊಂಡೋಗಿ ಮತ್ತು ಕರ್ಕೊಬಂದು ಬಿಡ್ತಾರೆ ಅಷ್ಟೇ. ಅಂದರೆ ಬಿಸಿಲು ಆ ಥರ ಇದೆ ಬಿಡಿ. ಈ ಬಿಸಿಲಿಗೆ ಹೆದರ್ಕೊಂಡು ಇನ್ನು ಎಲ್ಲರೂ ಕೂಡ ಎಲ್ಲಿಗೂ ಕರ್ಕೊಂಡು ಹೋಗೋ ಅಷ್ಟೇ ಇದಿರೋದಿಲ್ಲ. ಅದಕ್ಕೆ ಇನ್ನು ನಾಳೆ ನಾಡಿದ್ದು 2 ದಿನ ಆಮೇಲೆ ಆರಾಮಾಗಿ ಅವನು ಕೂಡ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ಇನ್ನು ನಾನು ಒಬ್ಬಳೇ ಇರ್ತೀನಲ್ವ, ಇನ್ನು ಒಬ್ಬಳೇ ಇದ್ದಾಗ ಇನ್ನು ನನಗಂತೂ ಮನೆ ಕೆಲಸ ಇದ್ದೇ ಇರುತ್ತೆ, ಏನಾದರೂ ಮಾಡೋದು. ಇನ್ನು ಮನೆ ಕೆಲಸ ಮಾಡಿಕೊಂಡು ಸ್ವಲ್ಪ ಹೆಂಗೋ ಇದು ಮಾಡ್ಕೊಂಡಿರ್ತೀನಿ. ಇನ್ನು ಇಲ್ಲಿ ವ್ಲಾಗಿಗೆ ಬಂದರೆ ಇನ್ನು ಮುದ್ದೆ ಎಲ್ಲ ಕಟ್ಬಿಟ್ಟು ಎಲ್ರಿಗೂ ಕೂಡ ಊಟ ಬಡಿಸಿ ಬಿಸಿ ಮುದ್ದೆ ಊಟ ಮಾಡಿ ಇನ್ನು ನಮ್ಮ ಕೆಲಸ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಮೊನ್ನೆ ಒಂದು ಪಾಕೆಟ್ ಅಕ್ಕಿ ಎಲ್ಲ ಮಾಡಿಟ್ಟಿದ್ನಲ್ವ, ಇನ್ನೊಂದು ಪಾಕೆಟ್ ಹಂಗೆ ಇತ್ತು, ಮತ್ತು ಅದು ಹಂಗೆ ಬಿಟ್ಬಿಟ್ರೆ ಹಂಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಜಲ್ದಿ ಬೇರೆ ಅತ್ತೆ ಮನೆಯಿಂದ ಇಸ್ಕೊಬಂದಿದ್ವಿ. ಅದಕ್ಕೆ ಕೊಟ್ಬಿಡೋಣ, ಅವ್ರಿಗೂ ಮಾಡ್ಕೊತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಇವತ್ತು ಸ್ವಲ್ಪ ಇನ್ನೊಂದು ಚೀಲ ಇತ್ತಲ್ಲ, ಇನ್ನೊಂದು ಚೀಲ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕೂತ್ಕೊಂಡೆ. ಇವು ಬಂದುಬಿಟ್ಟು ಸಖತ್ತು ನುಚ್ಚಿದ್ದು, ನಿಜವಾಗ್ಲೂ ಒಂದು ಸತಿ ಜಲ್ಡಿ ಹಿಡಿದ್ರೆ ಫುಲ್ಲು ನುಚ್ಚೆ ಕೆಳಗೆ ಬೀಳೋ ಅಷ್ಟು ನುಚ್ಚಕ್ಕಿ. ಗಟ್ಟಿ ಅಕ್ಕಿ ಸ್ವಲ್ಪ, ನುಚ್ಚಕ್ಕಿ ಜಾಸ್ತಿ. ಬಟ್ ನುಚ್ಚಕ್ಕಿ ಕೂಡ ಏನು ವೇಸ್ಟ್ ಆಗೋಲ್ಲ. ಇನ್ನು ಮುದ್ದೆಗೆ ಹಾಕ್ತಾ ಇರ್ತೀವಲ್ವ, ಮುದ್ದೆಗೆ ದೋಸೆಗೆ ಎಲ್ಲ ಚೆನ್ನಾಗಿ ಬರ್ತವೆ ಇವು. ಅದಕ್ಕೆ ಹಾಕೋಣ ಅಂತ ಹೇಳಿ ಇನ್ನು ಎಲ್ಲ ಜರಡಿ ಹಿಡಿತಾ ಇದ್ದೀನಿ. ಸುಮಾರು ಟೈಮ್ ಹಿಡಿಸ್ತು, ಸಖತ್ತು ಇದಿದ್ದು ಬರೀ ನುಚ್ಚಕ್ಕಿ ಇದ್ವಲ್ವ, ಅದಕ್ಕೆ ಸಖತ್ತು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು. ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಟೈಮ್ ಆದರೂ ಪರವಾಗಿಲ್ಲ, ನೀಟಾಗಿ ಎಲ್ಲ ಮಾಡಿಬಿಟ್ಟು ಇನ್ನು ತುಂಬಿಕ್ಕೋಣ ಅಂತ ಹೇಳಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಇನ್ನು ಸೆಂಟ್ರಲ್ಲಿ ಎದ್ದಾಳ್ತಾ ಇದ್ದೀನಿ, ಎದ್ದು ಬರ್ತಾಯಿದ್ದೀನಿ ಹೊರಗಡೆ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಫುಲ್ಲು ಬ್ಯಾಕ್ ಪೇನ್ ಬಂದುಬಿಡುತ್ತೆ ನನಗೆ. ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಓಡಾಡೋದು, ಆಮೇಲೆ ಕೂತ್ಕೊಂಡು ಅಕ್ಕಿ ಮಾಡೋದು, ಆ ಥರ ಮಾಡ್ತಾಯಿದ್ದೆ. ಇನ್ನು ಇಲ್ಲಿ ನೋಡ್ಬೋದು ಮಾವಿನಕಾಯಿ ನೈಟ್ ಫುಲ್ಲು ಗಾಳಿ ಬಂದುಬಿಟ್ಟು ಎಲ್ಲ ಕೂಡ ಬಿದ್ದೋಗ್ಬಿಟ್ಟಿದೆ. ಈ ಥರ ಪೆಟ್ಟು ಬಿದ್ದಿರುತ್ತಲ್ಲ, ಅದು ಬೇಗನೆ ಉದುರು ಹೋಗುತ್ತೆ ಕೆಳಗಡೆ ಕಡೆ. ಇನ್ನು ನಾವಂತೂ ಮರದಿಂದ ಏನು ಕೂಡ ಕಿತ್ಕೊಳ್ಳಲ್ಲ, ಇನ್ನು ಕೆಳಗೆ ಬಿದ್ದರೆ ಮಾತ್ರ ಆರಿಸ್ಕೊತೀವಿ. ಇನ್ನು ಹೋಗಿ ಆರಿಸ್ಕೊಬಂದರೆ ಒಂದು ಮರದಲ್ಲಿ ಇಷ್ಟು ಮಾವಿನ ಹಣ್ಣು ಸಿಕ್ಕಿದ್ವು. ಅದಕ್ಕೆ ಇವನ್ನ ವೇಸ್ಟ್ ಮಾಡಲ್ಲ. ಅದು ಪೆಟ್ಟು ಬಿದ್ದಿರುತ್ತಲ್ವ, ಸ್ವಲ್ಪ ಏಟಾಗಿರುತ್ತಲ್ಲ, ಅದು ಕಟ್ ಮಾಡಿಬಿಟ್ಟು ತೆಗೆದು ಇನ್ನು ಮಿಕ್ಕಿರೋದು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ, ಏನು ಕೂಡ ಇದಿರಲ್ಲ. ಯಾಕೆಂದರೆ ನ್ಯಾಚುರಲಾಗಿ ಬೆಳೆದಿರೋ ಮಾವಿನ ಹಣ್ಣು, ಏನು ಕೂಡ ಕೆಮಿಕಲ್ ಇಲ್ಲ, ಏನೂ ಇಲ್ಲ, ಒಂದು ಮೆಡಿಷನ್ ಹಾಕಿಲ್ಲ, ಏನಿಲ್ಲ, ಆರಾಮಾಗಿ ಬೆಳ್ಕೊತಾ ಇರ್ತಾವೆ ನೀರಿಗೆ. ಹಾಗಾಗಿ ಏನು ಭಯ ಇಲ್ಲದೆ ಅದು ತಿನ್ಬೋದು. ಇವು ಮರದಲ್ಲೇ ಇರ್ತವೆ, ಜಾಸ್ತಿ ಗಾಳಿ ಬಂದ ತಕ್ಷಣ ಕೆಳಗಡೆ ಬಿದ್ದುಬಿಡ್ತವೆ. ಹಂಗಾಗಿ ಇವನ್ನ ಮಾತ್ರ ತೊಗೊತೀವಿ ಅಷ್ಟೇ. ನಾವು ಇನ್ನು
ಮರದಲ್ಲಂತೂ ಒಂದು ಕಾಯಿ ಮುಟ್ಟೋದಕ್ಕೆ ಹೋಗೋದಿಲ್ಲ. ಇನ್ನು ಓನರ್ ಅವ್ರು ಬಂದರೆ, ಇನ್ನು ನಮ್ಮ ಮನೆಯವರು ಬಂದರೆ ಸಾಕು ಅವ್ರಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇರ್ತಾರೆ, ಎಲ್ಲ ಕಿತ್ಬಿಟ್ಟು ಕೊಟ್ಟು ಕಳ್ಸೋಣ ಅಂತ ಹೇಳಿ. ಅದೊಂಥರ ನಂಬಿಕೆ ನಮ್ಮ ಮನೆಯವರಿಗೆ. ಏನು ಕೂಡ ಮುಟ್ಟೋದಕ್ಕೆ ಇಷ್ಟನೇ ಪಡೋದಿಲ್ಲ. ಒಂದೊಂದು ಸತಿ ನಮ್ಮ ಗುಂಡ ಕೇಳಿದ್ರು ಕೂಡ ಅವನ್ನ ಬೇರೆ ಏನಾದರೂ ಹೇಳ್ಬಿಟ್ಟು ಸುಮ್ಮನೆ ಮರೆಸ್ಬಿಡ್ತಾರಂದರೆ. ಹಾಗೆ ಇವು ಮಾತ್ರ ಕೆಳಗಡೆ ಬಿದ್ದಿದ್ವಲ್ವ, ಇನ್ನು ತೊಗೊಂಬಂದ್ಬಿಟ್ಟು ಇನ್ನು ನೋಡ್ತಾ ಇದ್ದಾಳೆ ನಮ್ಮ ಸಹನ. ಚೆನ್ನಾಗಿರೋವೆಲ್ಲ ಕಟ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಇನ್ನು ಕಟ್ ಮಾಡ್ತಾಯಿದ್ಲು. ಇನ್ನು ಈ ಕಡೆ ಬಂದುಬಿಟ್ಟು ಫೈನಲಿ ಸದ್ಯ ಅಕ್ಕಿಯೆಲ್ಲ ಮಾಡಿಬಿಟ್ಟು ಎಲ್ಲ ಒಂದು ಟಬ್ಗೆ ಹಾಕಿದ್ದೆ, ಮತ್ತು ಅದೇ ಚೀಲಕ್ಕೆ ತುಂಬ್ತಾ ಇದ್ದೀನಿ. ಇನ್ನು ನಾನು ಕೆಲಸ ಮಾಡೋದಿರಲಿ, ನನ್ನ ಮಗ ಅಂತೂ ಡಬಲ್ ಕೆಲಸ ಇರ್ತಾರೆ ನನಗೆ. ಅದು ಆ ಕೆಲಸ ಮಾಡಬೇಡ ನನಗೆಲ್ಲ ನುಚ್ಚಕ್ಕೆಲ್ಲ ತೊಗೊಂಡೋಗಿ 2 ಸತಿ ಗಟ್ಟಿ ಅಕ್ಕಿಗೆ ಹಾಕಿದ್ದಾನೆ. ಮತ್ತೆ ಅವನ್ನ ತೊಗೊಂಡು ಮತ್ತೆ ಜರಡಿ ಹಿಡಿದು ಇವತ್ತು ಫುಲ್ಲು ನನಗೆ ನಿಜವಾಗ್ಲೂ ಅವನಿಂದ ಸುಸ್ತೆ ಆಯಿತು. ಅಷ್ಟು ಕೆಲಸ ಇಟ್ಬಿಟ್ಟ ಇವತ್ತು. ಒಂದು ಸ್ವಲ್ಪ ಯಾಮಾರಿದ್ರೆ ಸಾಕು, ಆ ನುಚ್ಚಕ್ಕೆಲ್ಲ ತೊಗೊಂಡ್ಬಿಟ್ಟು ಆ ಟಬ್ಬಿಗೆಲ್ಲ ಹಾಕೋದು, ಮತ್ತು ಅದರಲ್ಲಿರೋ ಇದ್ರಲ್ಲಿ ಹಾಕೋದು, ಮತ್ತು ನಾನು ಜಲ್ಡಿ ಎಲ್ಲ ಹಾಕ್ಬಿಟ್ಟು ಹಿಂಗೆ ಹೊರಗಡೆ ಹಿಂಗೆ ಬಂದೆ, ಅವ್ನು ತೊಗೊಂಡ್ಬಿಟ್ಟು ಮತ್ತೆ ಕೆಳಗೆ ಸುರುವುದು. ಸಕ್ಕತ್ತು ತೀಟ್ಲೆ ಮಾಡಿಬಿಟ್ಟ. ಹಾಗೆ ಸ್ವಲ್ಪ ಇದು ಮಾಡಿಕೊಂಡು ಇನ್ನು ಫೈನಲಿ ಎಲ್ಲ ಕೂಡ ಮುಗಿಸ್ದೆ. ನೋಡ್ಬೋದು ನುಚ್ಚಕ್ಕೆ ಎಷ್ಟೊಂದಿದ್ದಾವೆ ಕೆಳಗಡೆ ಅಂತ ಹೇಳಿಬಿಟ್ಟು. ಅವನು ಒಂದು ಸತಿ ಎಲ್ಲ ಕೂಡ ಜಲ್ಡಿ ತಿರುಗಿಬಿಟ್ಟು ಜಾಸ್ತಿ ಸ್ವಲ್ಪ ಅಂದರೆ ಧೂಳಿರುತ್ತಲ್ಲ, ಟೈಮ್ ಬಂದು 3:30 ಆಗಿದೆ. ಅಂತ ಹೇಳಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾಡಿಕೊಂಡೆ. ಇನ್ನು ಅಕ್ಕಿ ಮಾಡೋವೆಲ್ಲ ಅವೆಲ್ಲ ಮಾಡಿಬಿಟ್ಟು ಇನ್ನು ಎತ್ತಿಟ್ಟು ನಾನು ಸ್ವಲ್ಪ ತಂಗೆ ರೆಸ್ಟ್ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಇವಾಗ ರಾತ್ರಿ ಬಂದುಬಿಟ್ಟು ಕಡಲೆಕಾಳು ನೆನೆಸಿಟ್ಟಿದೆ. ಬೆಳಗ್ಗೆ ಎದ್ದು ಸ್ವಲ್ಪ ಕ್ಯಾರೆಟು ಬೀನ್ಸ್ ಇತ್ತು, ಹಾಕ್ಬಿಟ್ಟು ಸಾಂಬಾರಾದರೂ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ನೈಟ್ ಬಂದುಬಿಟ್ಟು ಕರೆಂಟು 1:30ಗೆ ಏನೋ ಹೋಗಿದ್ದು, ರಾತ್ರಿ 1:30ಗೆ ಹೋಗಿರೋ ಕರೆಂಟ್ ಇನ್ನೂ ಬಂದಿಲ್ಲ. ಹಂಗಾಗಿ ನಮ್ಮ ಮಿಕ್ಸಿಗೆ ಖಾರ ಹಾಕೊಳ್ಳೋದಕ್ಕೆ ಏನು ಕೂಡ ಆಗಲಿಲ್ಲ. ಇನ್ನು ಹಂಗೆ ನೀರಲ್ಲಿ ಇಟ್ಬಿಟ್ರೆ ತುಂಬ ಸ್ಮೆಲ್ ಬಂದುಬಿಡ್ತು ಅಂತ ಹೇಳಿಬಿಟ್ಟು ಇನ್ನು ಹುಡುಗರಿಗೆ ಒಂದು ಸ್ವಲ್ಪ ತಿನ್ನೋಕ್ಕಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗೆ ಏನಿಲ್ಲ, ಸುಮ್ಮನೆ ಒಂದು ಈರುಳ್ಳಿ, ಇನ್ನು ಒಣಮೆಣ್ಸಿನ್ಕಾಯಿ ಹಂಗೆ ಹಚ್ಚಿ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇನು ಸಿಂಪಲ್ಲಾಗೆ. ಇದಕ್ಕಿನ್ನ ಕರಿಬೇವು ಹಾಕಬೇಕು, ಇನ್ನು ಏನೂ ಕೂಡ ಆಗ್ತಾಯಿಲ್ಲ. ಸುಮ್ಮನೆ ಇರೋದ್ರಲ್ಲೇ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ಇವಾಗ ಹಾಕ್ತಾಯಿದ್ದೀನಿ. ಕರೆಂಟ್ ಇಲ್ಲ ಅಂತಂದರೆ ಭಾಳ ಪ್ರಾಬ್ಲಮ್ಮು. ಇನ್ನು ಮೊಬೈಲ್ ಕೂಡ ಆಗಲೇ ಸ್ವಿಚ್ ಆಫ್ ಆಗಕ್ಕೆ ಬಂದಿದೆ, ಬರೀ 8 ಪಾಯಿಂಟ್ ಇದೆ ಅಷ್ಟೇ ಚಾರ್ಜಿಂಗ್ ಕೂಡ. ಮತ್ತು ಸಂಜೆವರೆಗೂ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವರು ಕರೆಂಟವ್ರಿಗೆಲ್ಲ ಫೋನ್ ಮಾಡ್ತಾಯಿದ್ರು ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ಅವರು ಇನ್ನೂ ಸರಿಯಾಗಿ ರೆಸ್ಪಾನ್ಸ್ ಏನು ಮಾಡ್ತಾಯಿಲ್ಲ. ಏನು ಬರುತ್ತೋ ಇವತ್ತು ಬರಲ್ವೋ ಗೊತ್ತಿಲ್ಲ. ಇನ್ನು ನಾಳೆ ಅಂತೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅನ್ನೋದು ಕೂಡ ಡೌಟೇ ಆಗಿದೆ ನನಗಂತೂ. ಆದಷ್ಟು ಇವತ್ತು ಎಷ್ಟೊತ್ತನ ಆಗಲಿ ಕರೆಂಟ್ ಒಂದು ಬಂದರೆ ಹೆಂಗಾಗುತ್ತೆ ನೋಡ್ಬೇಕು ಫ್ರೆಂಡ್ಸ್, ಹೆಂಗಾಗುತ್ತೋ ಗೊತ್ತಿಲ್ಲ. ಇಷ್ಟನ್ನು ನೆನೆಸಿಟ್ಟಿದೆ ಸಾಂಬಾರು ಮಾಡೋಣ ಅಂತೇಳಿ. ಏನು ಮಾಡೋಣ, ಸಾಂಬಾರು ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಹಂಗೆ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ ಇನ್ನು ಸಾಂಬಾರಿಗೆ ಅಂತ ನೆನೆಸಿಟ್ಟಿದ್ದೆ, ಸ್ವಲ್ಪನೇ ನೆನೆಸಿಟ್ಟಿದ್ದೆ. ಇದು ನೋಡಿದ್ರೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಪಾಪ ಮಕ್ಕಳಿಗೆ ಸ್ವಲ್ಪ ಇನ್ನು ಒಂದೇ ಒಂದು ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಾಕಿದ್ನಲ್ವ, ಸ್ವಲ್ಪ ಹಂಗೆ ಪರವಾಗಿಲ್ಲ ಅನ್ನಿಸ್ತು. ಇನ್ನು ಕಾಳು ಬಂದುಬಿಟ್ಟು ಸ್ವಲ್ಪನೇ ತಿನ್ನೋದಕ್ಕೆ ಯಾವ ಕಡೆನೂ ಸಮಾಧಾನನೇ ಅನ್ನಿಸ್ಲಿಲ್ಲ ಹೇಳ್ಬೇಕಂದ್ರೆ. ನಮ್ಮ ಸಾನಾಗಂತೂ ಒಂದು ಕಡೆ ಕೂಡ ಸಾಲಿಲ್ಲ. ಹಾಗಾಯಿತು, ಎಂಥ ಕೆಲಸ ಆಯಿತು ಅಂದ್ಕೊಂಡೆ. ಬಟ್ ಏನು ಮಾಡೋದು, ಇವಾಗ ಏನು ಕೂಡ ತಿನ್ನೋದಕ್ಕಿಲ್ಲ ಅಂತಂದಮೇಲೆ ಅವನ್ನ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಇನ್ನು ಬೇಯಿಸಿ ಕೊಟ್ಟೆ. ಇನ್ನು ಆರಾಮ್ಸೆ ಅಕ್ಕ ತಮ್ಮ ಮಾತಾಡಿಕೊಂಡು ಇನ್ನು ತಿಂತಾಯಿದ್ರು. ಇನ್ನು ಸ್ವಲ್ಪ ಹಂಗೆ ಮಿಕ್ಸ್ ಇದೆ. ಇನ್ನು ನಮ್ಮ ಮನೆಯವರು 1 ಸ್ಪೂನು, ಇನ್ನು ನಾನು 1-2 ಸ್ಪೂನಷ್ಟು ತಿಂದೆ, ಅಲ್ಲಿಗೆ ಮುಗೀತು. ಹೀಗೆ ಇರುತ್ತೆ, ಏನು ಮಾಡೋದು, ಮನೇಲಿ ಏನಿಲ್ಲ ಅಂತಂದರೆ ಏನಾದರೂ ಮಾಡೋಣ ಅನಿಸುತ್ತಾ ಇರುತ್ತೆ. ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ಇಲ್ಲೇ ನಾವು ಕುತ್ಕೊಳ್ಳೋದು ಯಾವಾಗಲೂ ಕೂಡ. ಇಲ್ಲಿ ಬೇವಿನ ಮರದ ಕೆಳಗಡೆನೇ ನಮ್ಮ ಮಂಚ ಹಾಕ್ಬಿಟ್ಟಿದ್ದೀವಿ. ಇನ್ನು ಮಧ್ಯಾಹ್ನ ಟೈಮು ಯಾವಾಗನ್ನ ಸ್ವಲ್ಪ ಗಾಳಿ ಬರದೇ ಇರುವಾಗ ಇಲ್ಲಿಗೆ ಬಂದು ಕುತ್ಕೊಂಡ್ಬಿಡ್ತೀವಿ. ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಗಾಳಿ. ಇನ್ನು ಮನೆ ಹತ್ರ ಇದ್ರಂತೂ ಸಿಕ್ಕಾಪಟ್ಟೆ ಸೆಕೆ. ಅಸಲಿ ಒಂದು ಸ್ವಲ್ಪ ಹೊತ್ತು ಮನೆ ಮುಂದೆ ಇರೋದಕ್ಕಾಗೋದಿಲ್ಲ. ಕಾಣಿಸ್ತಾ ಇದೆ ನೋಡಿ ಮನೆಗೂ. ನಾವು ಇಲ್ಲಿ ಬೇವಿನ ಮರದಕ್ಕೆ ಇಷ್ಟೇ ದೂರ, ಏನು ಅಷ್ಟೊಂದೇನು ದೂರ ಇಲ್ಲ. ಇನ್ನು ಮನೆ ಮುಂದೆನೇ ಮತ್ತು ಹೋಮ್ ಟೂರ್ ಮಾಡಿ ಅಂತ ಪಾಪ ನಾನು ಇಲ್ಲಿಗೆ ಬಂದಾಗಿಂದ ಕೇಳ್ಕೊತಾ ಇದ್ದೀರಾ. ಹೋಮ್ ಟೂರ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಬೇಜಾರು ಮಾಡ್ಕೋಬೇಡಿ, ಆದಷ್ಟು ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಡಿಸೈಡ್ ಮಾಡಿದ್ದೀನಿ. ಪದೇ ಹೇಳ್ಸ್ಕೊಳ್ಳೋದು ಸರಿ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ಸತಿ. ಆದರೂ ಏನು ಮಾಡೋದು, ಒಂದೊಂದು ಟೈಮ್ ಮರೆತೇ ಹೋಗೋ ಥರ ಆಗಿಬಿಡುತ್ತೆ ನನಗೆ. ಹಂಗೆ ಅದಕ್ಕೆ ಅದೆಲ್ಲ ಕೂಡ ನೀಟಾಗಿ ಸ್ವಲ್ಪ ಇರೋದ್ರಲ್ಲೇ ಆಗಲಿ ಸ್ವಲ್ಪ ನೀಟಾಗೆಲ್ಲ ಸೆಟ್ ಮಾಡಿಬಿಟ್ಟು ಒಂದಿನ ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ. ಹೋಮ್ ಟೂರು ವೀಡಿಯೋ ಅಂತೂ ನಾನು ಸೋಮವಾರ ಎಷ್ಟೊತ್ತಿದ್ರೆ ಅಪ್ಲೋಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆದಷ್ಟು ಸೋಮವಾರ ಪಕ್ಕ ಹೋಮ್ ಟೂರ್ ಬರುತ್ತೆ. ಮತ್ತು ನೋಡಿಬಿಟ್ಟು ಸಪೋರ್ಟ್ ಮಾಡಿ.
ನಿಮ್ಮ ಸಪೋರ್ಟ್ ಅಂತೂ ತುಂಬ ಮುಖ್ಯ. ಇತ್ತೀಚೆಗಂತೂ ವ್ಯೂವ್ಸ್ ಅಂತೂ ಫುಲ್ಲು ಡೌನ್ ಆಗಿಬಿಟ್ಟಿದೆ, ವ್ಯೂಸು ಬರ್ತಾಯಿಲ್ಲ, ಮತ್ತು ವಾಚ್ ಅವರು ಜಾಸ್ತಿ ಆಗ್ತಾಯಿಲ್ಲ. ಆ ವಿಡಿಯೋ ಸಮೇತ ಎಲ್ಲ ಯಾರು ಕೂಡ ನೀಟಾಗಿ ನೋಡ್ತಾ ಇಲ್ಲ, ಫುಲ್ ಸ್ಕಿಪ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ. ಅಸಲು ಡಾಲರ್ ಕೂಡ ಆಗ್ತಾಯಿಲ್ಲ. ಎಲ್ಲರೂ ಕೂಡ ನನ್ನ ಜೊತೆಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋರೆಲ್ಲ ಪೇಮೆಂಟ್ ತೊಗೊಂಡಿದ್ದಾರೆ. ನಾನಂತೂ ಇನ್ನೂ ಪೇಮೆಂಟ್ ಸಮೇತ ಪೇಮೆಂಟ್ ತೊಗೊಳ್ಳೋ ಹತ್ರ ಕೂಡ ನಾನು ಹೋಗಿಲ್ಲ. ಅದೇ ಒಂಥರ ಬೇಜಾರು. ಅದಕ್ಕೆ ಯಾವ ವಿಡಿಯೋ ಮಾಡೋದು ಬೇಡ ಅನಿಸ್ಬಿಡ್ತು ಒಂದೊಂದ್ಸತಿ. ಆದರೂ ಕೂಡ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಡೈಲಿ ವಿವರ್ಸ್ ಇದ್ದೀರಲ್ವ, ಡೈಲಿ ನೋಡ್ತಾ ಇದ್ದೀರಲ್ಲ, ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಮತ್ತು ನಾನೇನೋ ಒಂದು ಹೋಪಿಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಏನಾದರೂ ಒಂದು ಸ್ವಲ್ಪ ನನಗೆ ಆದಷ್ಟು ಮನೆಯಲ್ಲೇ ಅರ್ನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಸೆಂಟ್ರಲ್ಲಿ ಬಿಡೋದು ಕಷ್ಟ, ಇಲ್ಲಿವರೆಗೂ ತೊಗೊಂಬಂದಿದ್ದೀನಿ ಒಂದು ಮಟ್ಟಕ್ಕೆ. ಮತ್ತು ಸುಮ್ಮನೆ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದೋಸ್ಕರ ಇದು ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.